ಅಲ್ಲೇ ಮಲಗಿದ್ರು ಏನಾರು ಅದೊಂಚೂರು ಅದೊಂದು ಕಮ್ಮಿ ಹಾಕ್ಬಿಡಿ ಸರ್ ಅಲ್ಲಿಗೆ ಅದೊಂದು ಕಮ್ಮಿ ಹಾಕ್ಬಿಡಿ ಆಮೇಲೆ ಒಂದು ಸ್ವಲ್ಪ ಬೋನ್ ಮಾಡ್ಕೊಂಡು ಕೇಳಿ ಸರ್ ಒಂದು 2-3 ಸರಿ ಬೋನ್ ಮಾಡಿ ಹಿಡಿಸಿ ಸರ್ ಈಗ ಒಂದು ಹಿಡಿದ್ರು ಸರ್ ತಿರ್ಗಾ ಇನ್ನು ನೈಟೇ ಬಂದು ಹಿಡಿಯುತ್ತೆ ಸ್ವಲ್ಪ ಇದ್ರೊಳಗೆ ಬರ್ತದೆ ಸರ್ ನೈಟ್ ಬಂದು ಕಟ್ಟಾಕಿರೋ ಕರನೇ ಎತ್ಕೊಂಡಿತ್ತು ಸರ್ ಒಂದು 2-3 ಸರಿ ಬೋನ್ ಮಾಡ್ಕೊಂಡು ಕೇಳಿ ಸರ್ ಈಗ ಒಂದು 3-4 ಚೀಲಿಂದವ ಕುದ್ದಿಡಿದ್ರು ಅಪ್ಪ ಅವರೆಲ್ಲ ದಲಿತರು ಏನೋ ಆಗಿನ ಕಾಲದಲ್ಲಿ ಬೀರಾಚಾರ್ಯ ಬಿಡ್ಲಿ 3 ಎಕರೆ ಕೊಟ್ಟರು ಜಮೀನು ಕಿತ್ಕೊಂಡು ಸರ್ ಇದೇ ಈಗ ಶ್ರೀಮಂತ ವರ್ಗ ಕೂತರ ಆರಾಮ ಕೋರ್ಟ್ಗೆ ಹೋಗಿ 180ಲಿ ಅಧಿಕಾರಿಲಿ ಬೇಡ್ಗುಲಿ ಅವೆಲ್ಲ ಎಂತೆಂತ ಎಸ್ಟೇಟ್ ಅದನೋ ಈಗ ಅವ್ರು ಕೋರ್ಟ್ಗೆ ಹೋಗಿ ಕೂತಾರ ನಮ್ದು ನೀವು ಹೇಳೋದು ಆ ಫ್ಲಾ ಇದೆ ಈಗ ಅವ್ರ ಕಡೆ ದುಡ್ಡು ಇದೆ ಕೋರ್ಟಿಗೆ ಹೋಗ್ತಾರೆ ಇವ್ರು ಹೋಗಕ್ಕಾಗಲ್ಲ ಈಗ ಒಂದು ನಾನು ಇದು ಕ್ಲಿಯರ್ ಮಾಡ್ತೀನಿ ಆಮೇಲೆ ಫೋರ್ಸ್ ಮಾಡಿಲ್ಲ ಮಾಡಿದ್ರು ಸರ್ ನಾನೇ ಹೋರಾಟ ಮಾಡೋದು ಸರ್ ಅದು ಫಸ್ಟ್ ನಿಮ್ಮ ಲಿಂಗರಾಜ್ ಇದ್ರು ಸರ್ ಲಿಂಗರಾಜ್ ಅವ್ರು ಇದ್ದಾಗ ಅವ್ರ ನನ್ನ ಹತ್ರಕ್ಕೆ ಬಂದು ನಾನೇ ಹೋರಾಟ ಮಾಡಿಸ್ತಾನೆ ಒಳಗಡೆ ಹೋಗಿ ಚೈನ್ ಗೇಟ್ ಹಾಕೊಂಡಿರೋದು ರೋಡು ಜೆಟ್ ಪೇದು ನೀವಂದ್ರೆ ರೋಡ್ ಚೈನ್ ಗೇಟ್ ಇವತ್ತು ಚೈನ್ ಗೇಟ್ ಇದೆ ಇಲ್ಲಿ ಹಾಕೊಂಡು ನಾವು ಒಳಗಡೆ ನುಗ್ಸಿ ಎಲ್ಲ ಮಾಡಿ ಆಗ ಜಯಣ್ಣ ಇದ್ರು ಆಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಧವಪ್ರಸಾದ್ ಇದ್ರು ಆಗ ಇವ್ರಿಗೆಲ್ಲ ಬಂದ ಮಾಡಿ ದುಡ್ಡು ಆಸೆ ಉಳಿಸ್ಬಿಟ್ಟು ಅವತ್ತು 10-12 ಲಕ್ಷ ಇವತ್ತು ಇವ್ರು ಕೊಡೋದು 10 ಲಕ್ಷ ನೀವು ಎಷ್ಟು ವರ್ಷ ಆಗೋಯ್ತು ಅದನ್ನ ಅವ್ರಿಗೆ ಬೇರೆ ಕಡೆ ಒಂದು ಜಮೀನು ಕೊಟ್ಟು ತಗೋಬೋದಾಗಿತ್ತು ನೀವು ಬೇರೆ ಕಡೆ ಕೊಟ್ಟು ತಗೋಬೋದಾಗಿತ್ತು ಅವ್ರು ಏನು ಚಂಗಡಿ ಮಾಡ್ತಾ ಇದೀವಿ ಅದನ್ನ ಮಾಡ್ಬೋದಾಗಿತ್ತು ಅದೊಂದು ಸರ್ ಇದ್ರಲ್ಲಿ ಮತ್ತೆ ಅಲಿನೇಷನ್ಗೆ ನೀವು ಬೆಟ್ಟದಲ್ಲಿ ಈಗ ಅಲಿನೇಷನ್ಗೆ ಹಾಕಿಲ್ಲ ಮೊನ್ನೆ RC ಮೀಟಿಂಗ್ ಕರೆದ್ರೆ ನೀವು ಹೋಗಿದ್ದೇನೆ ಗೊತ್ತಿಲ್ಲ ಮೈಸೂರಿಗೆ ಹೋಗಿರಾ ನಾನೇ ಫೋನ್ ಮಾಡಿ ಒಂದಷ್ಟು ಮುಂದಕ್ಕೆ ಹಾಕಿದ್ದಾರೆ ಅದೇ ರೆಕಾರ್ಡ್ ಕೊಡಿ ಪ್ರಕಾಶ್ ಒಂದಷ್ಟು ಅವ್ರು ಅಲಿನೇಷನ್ ಆಗಿದೆ ಹೆಂಗ್ ಸರ್ ಅವ್ರಿಗೆ ಕೊಡೋದು ಇಲ್ಲ ಅದನ್ನ ತಿರಸ್ಕಾರ ಮಾಡಿದೀವಿ ನಮ್ಗೆ ಕಳಿಸಿದ್ರು ನಾವು 5 ಇನ್ನ ಸರ್ವೆ ನಂಬರ್ 4 ನಾವು ಇದು ಮಾಡಿಲ್ಲ ಜಾಯಿಂಟ್ ಸರ್ವೆ ಆಗಿಲ್ಲ ಕಲ್ಯಾಣ ಮಂಟಪ ಕಟ್ತಾರೆ ಕಟ್ಟಿದ್ರೆ ಇಲ್ಲ ಕಲ್ಯಾಣ ಮಂಟಪದ್ದು ಹೇಗೆ ಮಾಡೋದು ಮುಂದೆ ಹಿಂದೆ ಇತ್ತು ಅಂತ ಹೇಳ್ತಾರಲ್ಲ ಅದು ಕೊಟ್ಟಾಗಿದೆ ಅಲಿನೇಷನ್ ಆಗಿದೆಯಾ ಅದು ಅಂದ್ರೆ ಹಿಂದೆ ಸ್ಟ್ರಕ್ಚರ್ ಇತ್ತು ಅದೇ ಬಿದ್ದ ಸ್ಟ್ರಕ್ಚರ್ ವಾಪಸ್ ಅಲ್ಲ ಸರ್ ದೇವಸ್ಥಾನಕ್ಕೆ ಏನ್ ಮಾಡೋದು ಅಲಿನೇಟೆಡ್ ಆಗಿಲ್ಲ ಅಲ್ಲ ನಾನು ನಿಮ್ದು ದೇವಸ್ಥಾನ ಅದು ನೋಡಿ ಒಂದಷ್ಟು ಪಬ್ಲಿಕ್ ಅದು ಇಷ್ಟೇ ಕೊಟ್ಟಿರೋದು ನಾವು ಇದು ಕೊಟ್ಟಿರಲ್ಲ ದೇವಸ್ಥಾನಗಳಿಗೆ ಏನು ಸಂಬಂಧ ಇದೆ ಅಲ್ಲ ಯಾವುದು ನಮ್ಮ BREs ದೇವಸ್ಥಾನ ಅವರು ಒಂದು ಪೈಪ್ಲೈನ್ ಭಕ್ತರಿಗೆಲ್ಲ ಬರ್ತಾರೆ ನಮ್ಮ ಪೈಪ್ಲೈನ್ ಮಾಡ್ಕೋಬೇಕು ಅಂತ ಹೇಳಿ ಅದು ಓಕೆ ಸರ್ ಬೇರೆ ಯಾರೋ ಕನೆಕ್ಟ್ ಮಾಡ್ಬೇಕಾದ್ರೆ ಯಾರು ಬೇರೆ ಅದೊಂದು ನಮ್ಮ ಇತರ ಮಠ ಇನ್ನೊಂದು ರಾಘವೇಂದ್ರ ಮಠ ಅವರೊಂದು ಕಟ್ಕೊತೀನಂದ್ರು ಆಮೇಲೆ ಸುತ್ತೂರು ಮಠದವರು ನಮ್ದೊಂದು ಸ್ವಲ್ಪ ಇದು ಇದೆ ಟ್ರಬಲ್ ಇದೆ ನಮ್ಮ ಡಿಪಾರ್ಟ್ಮೆಂಟ್ ಈಗ ಆದ್ಮೇಲೆ ನಿಮ್ಮ ಗೈಡ್ಲೈನ್ಸ್ ಪ್ರಕಾರ ಎಷ್ಟು ದಿನದೊಳಗೆ ಬರ್ಬೇಕು ಅಂತಿದೆಯಾ ಅದು ಗೈಡ್ಲೈನ್ಸ್ ಅಲ್ಲಿ ಹಾಗೆ ಇಲ್ಲ ಪ್ರಕಾಶ್ ಏನಿದೆ ಒಟ್ಟಿಗೆ ನಾವು ಒಂದು 20-25 ಲಕ್ಷ ಈ ಥರ ಹಾಕಿರ್ತಾರೆ ಇಲ್ಲಿಂದ ಸೊ ನಾವು ಏನು ಮಾಡೋದು ಬಂದಂಗೆ ಏನೇನು ಪೆಂಡಿಂಗ್ ಇರ್ತಾರಲ್ಲ ಫಸ್ಟ್ ಯಾರು ಹಾಕಿರ್ತಾರಲ್ಲ ಅವ್ರಿಗೆಲ್ಲ ಕೊಡ್ಕೋತ ಹೋಗ್ತೀವಿ ಕೊಡ್ಕೋತಾಗೆ ಒಂದೊಂದು ಟೈಮ್ ಲೇಟ್ ಆಗ್ತದೆ ಲೇಟ್ ಆಯಿತು ಅಂದರೆ ನಿಮಗೆ ಇವತ್ತು ಕೊಟ್ಟವನಿಗೆ ಮೋಸ್ಟ್ಲಿ ಒಂದು 3 ತಿಂಗಳು ಹೋಗ್ತದೆ 4 ತಿಂಗಳು ಹೋಗ್ತದೆ ಅದು ಇದೆ ಸರ್ಕಾರ ನಾವೇ ಬಗೆಹರಿಸಿಟ್ಟು ನೋಡ್ತೀವಿ ಇಮಿಡಿಯೇಟ್ ಇದು ಮಾಡ್ತಿರ್ತೀವಿ ಅಂದರೆ ಒಂದೊಂದು ಏನಾಗ್ತದೆ ಬರೋದು ಗ್ಯಾರಂಟಿ ಲೇಟು ಇನ್ನೊಂದು ಈಗ ಏನು ಗಣಿಗಾರಿಕೆ ಮಾಡಿ ಹೆಂಗೆಷ್ಟು ಆಗ್ಬಿಟ್ಟವು ಸರ್ ಅಲ್ಲಿ ಪ್ರಾಣಿಗಳ ಒತ್ತಡ ಜಾಸ್ತಿ ಆಗುತ್ತದೆ ಪ್ರಕ್ರಿಯೆ ಶುರು ಮಾಡಿದ್ರೆ ಆ ಭಾಗದ ಜನ 2 ಕೆಲಸ ಆಗಬೇಕು ಒಂದು ನೀವು ಹೇಳಿದ್ದು ಕ್ವಾರಿ ಗಂಡಾಳು ಕ್ವಾರಿ ಮುಚ್ಚಕ್ಕೆ ಭಾಳ ಡೀಪ್ ಇದೆ ಸುಲಭ ಅಲ್ಲ ಸರ್ಕಾರದಲ್ಲಿ ಕಷ್ಟ ಏನಲ್ಲ ಸರ್ ವಿಚಾರ ಮಾಡೋಕ್ಕಾಗ್ತದೆ ಅಲ್ಲ ಇಂಪ್ರೂವ್ ಆಗಲಿಲ್ಲ ನೀರು ತುಂಬಿದ್ರೆ ಅಂತರ್ಜಲ ಇಂಪ್ರೂವ್ ತುಂಬಿಸ್ರೆ ಅಂತರ್ಜಲ ಇಂಪ್ರೂವ್ ಆಗಲ್ಲ ನೀರು ತುಂಬಸಕ್ ಮಾಡ್ಬಿಡಿ ಅಲ್ಗ ಈಗ ಬಳಸು ನೀವು ಫೆನ್ಸ್ ಹಾಕಿ ಅದಕ್ಕೆ ಈಗ